ನಜ್ಮಾ ಯಾವ ಊರು? ಸೋಮೇಶ್ವರ. ಅಪ್ಪ ಅಮ್ಮ ಹೆಸರು? ಫಕ್ರುದ್ದೀನ್ ಶಕೀಲ ಬಾನು. ಏನು ಓದಿದ್ರಿ? ಡಿಪ್ಲೊಮಾ. ಎಲ್ಲಿ ಓದಿದ್ರಿ? ಟೈಟಾನ್ ಕಂಪ್ನಿಯಲ್ಲಿ. ನೀವು ಯಾರನ್ನ ಮದುವೆ ಆಗಿದ್ರಿ? ಹರೀಶ್ ಬಾಬು. ಯಾವ ರೀತಿ ಮದುವೆ ಆಗಿದ್ರಿ? ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ರಿ? 4 years. 4 ವರ್ಷದಿಂದ. ಈಗ ಮತ್ತೆ ನಿಮ್ಮ ತಂದೆ ತಾಯಿ ಏನು ಹೇಳಿದ್ರು? ಒಪ್ತಿಲ್ಲ, ಬೇಡ ಅಂತ ಹೇಳಿದ್ರು. 1 year ಕೆಲಸಕ್ಕೆ ಕಳಿಸ್ತೀರ, ಮನೇಲಿ ನಿಲ್ಲಿಸ್ಬಿಟ್ಟಿದ್ರು ಹೊಡೆದು ಅಂತ ಮಾಡಿ. ಮತ್ತೆ ನಾನು ಇವನ್ನೇ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಕೆಲಸಕ್ಕೆ ಕಳಿಸಿದ್ರು. ಒಪ್ಪಿಸಿ ಮನೆಯಲ್ಲಿ ಇಲ್ಲ ನಾನು ಕೆಲಸಕ್ಕೆ ಹೋಗ್ತೀನಿ, ಅವ್ನು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ಬಂದೆ. ಮತ್ತೆ ಹಿಂಗೆ ಮದುವೆ ಮಾಡ್ಕೊಂಡೆ. ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ದೀರಾ? 4 years. ಹೆಂಗೆ ಪರಿಚಯ ಆದಾರ ಅವ್ರು ನಿಮಗೆ? ಅಲ್ಲೇ ನಾನು ಟೈಟಾನ್ ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ಅವರು ಬರ್ತಿದ್ರು ಅಲ್ಲೇ. ಈಗ ಪೇರೆಂಟ್ಸ್ ಏನು ಬೇಡ ಅಂತಾರ? ಏನಂತ ಬೇಡ ಅಂತಾರೆ. ಯಾಕೆ ಬೇಡ ಅಂತಾರೆ? ಅದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ರಿಲಿಜಿಯನ್ಸ್ ಬೇರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಅವೆಲ್ಲ ಒಂದೇ ಹೇಳಿದ್ರ ಎಲ್ಲ ನೋಡಿ ವೈಟ್ ಮ್ಯಾಚಿಗೆ ಎಲ್ಲ ಚೆನ್ನಾಗಿದೆ ಆಗ್ತೀವಿ ಅಂದರೆ ಏನಂದ್ರು? ಇದೆಲ್ಲ ಕೇಳಿಲ್ಲ. ಬೇರೆ ಕ್ಯಾಸ್ಟ್ ಅವರು ಬೇಡ, ನಮ್ಮ ರಿಲಿಜಿಯನ್ ಅಲ್ಲ ಅಂತ ಎಲ್ಲ ಹೇಳಿದರು. ಈಗ ಮದುವೆ ವಿಚಾರ ಗೊತ್ತಾಯ್ತಾ ಮನೆಯಲ್ಲಿ? ಇನ್ನೂ ಇಲ್ಲ. ಯಾರು ವಿರೋಧ ವ್ಯಕ್ತಪಡಿಸಿದ್ರೆ ಏನು ಮಾಡ್ತೀರಿ? ವಿರೋಧ ಪಡಿಸಿದ್ರು ನನಗೆ ಅವನೇ ಬೇಕು, ನಾನು ಅವನ ಜೊತೆನೇ ಇರ್ತೀನಿ, ಅವನ ಜೊತೆ ಹ್ಯಾಪಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಓಕೆ. ನಜ್ಮಾ ಯಾವ ಊರು? ಸೋಮೇಶ್ವರ. ಅಪ್ಪ ಅಮ್ಮ ಹೆಸರು? ಫಕ್ರುದ್ದೀನ್ ಶಕೀಲ ಬಾನು. ಏನು ಓದಿದ್ರಿ? ಡಿಪ್ಲೊಮಾ. ಎಲ್ಲಿ ಓದಿದ್ರಿ? ಟೈಟಾನ್ ಕಂಪ್ನಿಯಲ್ಲಿ. ನೀವು ಯಾರನ್ನ ಮದುವೆ ಆಗಿದ್ರಿ? ಹರೀಶ್ ಬಾಬು. ಯಾವ ರೀತಿ ಮದುವೆ ಆಗಿದ್ರಿ? ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ರಿ? 4 years. 4 ವರ್ಷದಿಂದ. ಈಗ ಮತ್ತೆ ನಿಮ್ಮ ತಂದೆ ತಾಯಿ ಏನು ಹೇಳಿದ್ರು? ಒಪ್ತಿಲ್ಲ, ಬೇಡ ಅಂತ ಹೇಳಿದ್ರು. 1 year ಕೆಲಸಕ್ಕೆ ಕಳಿಸ್ತೀರ, ಮನೇಲಿ ನಿಲ್ಲಿಸ್ಬಿಟ್ಟಿದ್ರು ಹೊಡೆದು ಅಂತ ಮಾಡಿ. ಮತ್ತೆ ನಾನು ಇವನ್ನೇ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಕೆಲಸಕ್ಕೆ ಕಳಿಸಿದ್ರು. ಒಪ್ಪಿಸಿ ಮನೆಯಲ್ಲಿ ಇಲ್ಲ ನಾನು ಕೆಲಸಕ್ಕೆ ಹೋಗ್ತೀನಿ, ಅವ್ನು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ಬಂದೆ. ಮತ್ತೆ ಹಿಂಗೆ ಮದುವೆ ಮಾಡ್ಕೊಂಡೆ. ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ದೀರಾ? 4 years. ಹೆಂಗೆ ಪರಿಚಯ ಆದಾರ ಅವ್ರು ನಿಮಗೆ? ಅಲ್ಲೇ ನಾನು ಟೈಟಾನ್ ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ಅವರು ಬರ್ತಿದ್ರು ಅಲ್ಲೇ. ಈಗ ಪೇರೆಂಟ್ಸ್ ಏನು ಬೇಡ ಅಂತಾರ? ಏನಂತ ಬೇಡ ಅಂತಾರೆ. ಯಾಕೆ ಬೇಡ ಅಂತಾರೆ? ಅದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ರಿಲಿಜಿಯನ್ಸ್ ಬೇರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಅವೆಲ್ಲ ಒಂದೇ ಹೇಳಿದ್ರ ಎಲ್ಲ ನೋಡಿ ವೈಟ್ ಮ್ಯಾಚಿಗೆ ಎಲ್ಲ ಚೆನ್ನಾಗಿದೆ ಆಗ್ತೀವಿ ಅಂದರೆ ಏನಂದ್ರು? ಇದೆಲ್ಲ ಕೇಳಿಲ್ಲ. ಬೇರೆ ಕ್ಯಾಸ್ಟ್ ಅವರು ಬೇಡ, ನಮ್ಮ ರಿಲಿಜಿಯನ್ ಅಲ್ಲ ಅಂತ ಎಲ್ಲ ಹೇಳಿದರು. ಈಗ ಮದುವೆ ವಿಚಾರ ಗೊತ್ತಾಯ್ತಾ ಮನೆಯಲ್ಲಿ? ಇನ್ನೂ ಇಲ್ಲ. ಯಾರು ವಿರೋಧ ವ್ಯಕ್ತಪಡಿಸಿದ್ರೆ ಏನು ಮಾಡ್ತೀರಿ? ವಿರೋಧ ಪಡಿಸಿದ್ರು ನನಗೆ ಅವನೇ ಬೇಕು, ನಾನು ಅವನ ಜೊತೆನೇ ಇರ್ತೀನಿ, ಅವನ ಜೊತೆ ಹ್ಯಾಪಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಓಕೆ.